ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಜ್ಕುಮಾರ್ ಸಮಾಧಿಯಲ್ಲಿ ಹೋಗೋಣ ಬನ್ನಿ. ಅಪ್ಪು ಅವ್ರದ್ದು ಸಮಾಧಿ ಜಾಗಕ್ಕೆ 2021 ಅಕ್ಟೋಬರ್ 29 ಅಪ್ಪು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ ದಿನ. ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ಮೆಜೆಸ್ಟಿಕ್ಕಿಂದ ಬಸ್ ಸಿಗುತ್ತೆ ಗಾಯ್ಸ್, 252F ಅಂತ. ಅದು ಬಿಟ್ಟರೆ ಏನು ಗೊರಗುಂಟೆಪಾಳ್ಯ ಮೆಟ್ರೋಗೆ ಬಂದು ಕೂಡ ಬರ್ಬೋದು. ಬನ್ನಿ ಹೋಗೋದಾ, ಇಲ್ಲೇ ಹತ್ತಿರದಲ್ಲಿದೆ. ಬನ್ನಿ, ಹೆಂಗಿರುತ್ತೆ. ತುಂಬ ದಿನ ಆಯಿತು ನಾನು ಬಂದಿದ್ದು, ಒಂದು ಸಲ ನೋಡ್ದಂಗೆ ಆಗುತ್ತೆ. ಗಾಯ್ಸ್ ಇದೆ ನೋಡಿ, ಇದೆ ಕಂಠೀರವ ಸ್ಟುಡಿಯೋ. ಇವತ್ತು ಅಕ್ಟೋಬರ್ 30ನೇ ತಾರೀಕು, ಅಕ್ಟೋಬರ್ 21 ಪುನೀತ್ ರಾಜ್ಕುಮಾರ್ ಅವರು ಆಗಲಿದ್ದಂಥ ದಿನ. ಸೊ ಇಲ್ಲಿ ನೋಡ್ಬೋದು ಅಂಬರೀಷ್ ಅವ್ರದ್ದು ಸಮಾಧಿ ಈ ಕಡೆ ಇದೆ. ಬನ್ನಿ ಇಲ್ಲಿ ಹೋಗಿದ್ದು ಬಂದ್ಬಿಡೋಣ ಫಸ್ಟು. ನಾವು ಫಸ್ಟ್ ಸಿಗೋವಂಥದ್ದೇ ಅಂಬರೀಷ್ ಅವ್ರದ್ದು ಸಮಾಧಿ ಇರುವಂಥದ್ದು. ಇದ್ರ ಪಕ್ಕದಲ್ಲಿ ಕಾಣುತ್ತಲ್ಲ ನೋಡಿ, ಅದೇ ಅಪ್ಪು ಅವ್ರದ್ದು ಸಮಾಧಿ. ಸೊ ಫಸ್ಟ್ ಇಲ್ಲಿ ಅಂಬರೀಷ್ದವ್ರು ಇದೆಯಲ್ಲ, ಅಲ್ಲಿ ಹೋಗಿದ್ದು ಬರೋಣ ಬನ್ನಿ. ಇದೆ ನೋಡಿ ಗಾಯ್ಸ್, ಅಂಬರೀಷ್ ಅವ್ರದ್ದು ಸಮಾಧಿ. ಎಂಟ್ರೆನ್ಸಲ್ಲಿ ಸಖತ್ತಾಗಿ ಕಾಣ್ತಾ ಇದೆ. ಚೆನ್ನಾಗಿದೆ ಅಲ್ಲ ಅವ್ರ ಸ್ಟ್ಯಾಚ್ಯೂ, ಅಂಬರೀಷ್ ಅವ್ರದ್ದು ಸ್ಟ್ಯಾಚ್ಯೂ ಇದು. ಗಾರ್ಡನ್ ಒಳಗೆ ಪ್ರವೇಶವಿಲ್ಲ ನೋಡಿ, ಇದೇ ಸಮಾಧಿ ಅಂಬರೀಷ್ ಅಂತ ಹೇಳಿ ನಿಮ್ಮದು ಯಾವ ಮೂವಿ ನೆನಪಾಗುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್. ಒಬ್ಬರು ನಾಯಕ ನಟನಾಗಿ ಎಲ್ಲರ ನೆನಪಲ್ಲಿ ಉಳ್ಕೊಳ್ಳೋ ಅಂಥ ಮೂವಿಗಳು ಮಾಡಿದಾಗ ಅವ್ರ ಕ್ಯಾರೆಕ್ಟ್ರಿಂದ ಹೊರಗಡೆನೇ ಬರೋಲ್ಲ ನಾವು ಯಾರಲ್ಲ. ನೋಡಿ 4 ಕಡೆಯಿಂದ ಗೋಪುರ ರೀತಿ ಮಾಡಿದ್ದಾರೆ. ನಾನಿದು ಬರೀ ಸಮಾಧಿ ಇತ್ತಲ್ಲ ಆವಾಗ ಬಂದಿದ್ದೆ, ಮತ್ತೆ ಇವಾಗ ಬಂದಿದ್ದೀನಿ. ಸುತ್ತ ನೋಡಿ ಈ ಥರ ಇದು ಮಾಡಿದ್ದಾರೆ. ನೆನ್ನೆ ಇಲ್ಲಿ ತುಂಬ ಜನ ಬಂದಿದ್ದರು, ಯಾಕಂದರೆ ಅಪ್ಪು ಅವರು ನೆನ್ನೆ ತೀರೋಗಿರೋದ್ರ ಪ್ರಯುಕ್ತ ಎಲ್ಲ ತುಂಬ ಜನ ಇಲ್ಲೇ ಬಂದಿರ್ತಿದ್ರು. ಹಾಗೆ ಇದನ್ನು ನೋಡ್ಕೋಗಿರ್ತೀರು. ಬಟ್ ಇವತ್ತು ಕಡಿಮೆ ಇದ್ದಾರೆ, ಅಷ್ಟೇನಿಲ್ಲ. ಅಪ್ಪು ಸಮಾಧಿನೂ ಆ ಕಡೆಯಿಂದ ಬರೋಣ ನೋಡಿ ಗೈಸ್. ಅಂಬರೀಷ್ ಅವರು ಅಮರಜೀವಿ ಅಮರನಾಥ್ 1952ರಿಂದ 2018. ಇದು ಅಂಬರೀಷ್ ಅವ್ರದ್ದು ಸಮಾಧಿ. ಇಲ್ಲಿ ತುಂಬ ಜನ ಬರ್ತಾರೆ. ಸೊ 1952ರಲ್ಲಿ ಹುಟ್ಟಿ 2018ವರೆಗೂ ನಮ್ಮ ಜೊತೆ ಇದ್ದು ಚಲನಚಿತ್ರಕ್ಕೆ ಅವ್ರದ್ದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಅಂಬರೀಷ್ ಅವರು. ನಿಜವಾಗ್ಲೂ ನೆನಪಿಸ್ಕೊಳ್ಳುವಂಥ ದಿನ ಅದು. ಇಲ್ಲ ಅವರು ಜೀವ ಇನ್ನೂ ಇದೆ. ಚೆನ್ನಾಗಿದೆ, ಒಂಥರ ವೃತ್ತಾಕಾರದಲ್ಲಿ ಅವ್ರದ್ದೇ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಮುಂದೆ ಗಾರ್ಡನ್ ಒಂದು ಸ್ವಲ್ಪ ಇಟ್ಟಿದ್ದಾರೆ. ಬನ್ನಿ ಗಾಯ್ಸ್, ಇನ್ನು ಗಾರ್ಡನ್ ಇರುತ್ತೆ ಸುತ್ತ ಈ ಕಡೆ ಗಾರ್ಡನ್ ರೀತಿ ಮಾಡಿದ್ದಾರೆ. ಮತ್ತೆ ಆ ಕಡೆ ಕಾಣುತ್ತೆ ಅವ್ರದ್ದು ನೋಡ್ಬೋದು. ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರೊಬ್ಬರು ಮಿಸ್ ಆಯಿತು ಅಷ್ಟೇ. ವಿಷ್ಣುವರ್ಧನ್ ಸರ್ ಅವ್ರದ್ದು ಸಮಾಧಿ ಇನ್ನೂ ಒಂದು ರೀತಿ ಗೊತ್ತಿರುತ್ತೆ ನಿಮಗೆಲ್ಲ. ಇತ್ತೀಚೆಗೆ ತಾನೇ ಅದೆಲ್ಲ ಏನೆಲ್ಲ ಗಲಾಟೆ ಆಗೈತೆ. ಅವ್ರಿಗೂ ಕೂಡ ಇದೇ ರೀತಿ ಒಂದು ಜಾಗ ಇದ್ಬಿಟ್ಟು ಒಂದು ಸ್ಮಾರಕ ಮಾಡಿದರೆ ಎಷ್ಟೋ ಜನಕ್ಕೆ ನೆನಪಿಸ್ಕೊಳ್ತಿದ್ವಿ ಅಲ್ವ. ಇನ್ನು ವಿಷ್ಣುವರ್ಧನ್ ಸರ್ಗೂ ಶಂಕರ್ ಸರ್ದು ಅಷ್ಟೇನು, ಶಂಕರ್ನಾಗ್ ಸರ್ದು ಸಮಾಧಿ ನೋಡಿಲ್ಲ. ಅದೊಂದು ನೆನಪಿಸ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ಥಾನ ಕೊಡಬೇಕಾಗಿತ್ತು. ಚಲನಚಿತ್ರ ಉದ್ಯಮಕ್ಕೆ ಅವರು ಕೊಟ್ಟಿರುವಂಥ ಕೊಡುಗೆ ತುಂಬ ಇದೆ. ಬನ್ನಿ ಇಲ್ಲಿಂದ ಹೋಗೋಣ. ಅಂಬರೀಷ್ ಅವ್ರ ಸಮಾಧಿ ನೋಡೈತಿಲ್ಲಿ. ಅಪ್ಪು ಮತ್ತು ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದಲ್ಲಿದೆ. ಮುಂದೆ ಹೋಗೋಣ. ಸ್ಟ್ರೈಟ್ ಬಂದು ಅದ್ರ ಪಕ್ಕದಲ್ಲಿ ಇದೆಯಲ್ಲ ನೋಡಿ. ಇವತ್ತು ಯಾರೂ ಬಿಡ್ತಾ ಇಲ್ವಾ, ಏನು ಕತೆ? ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ಅಪ್ಪು ಅವ್ರದ್ದು ಸಮಾಧಿ. ಇದ್ರ ಪಕ್ಕದಲ್ಲಿರೋವಂಥದ್ದು ಅದು ರಾಜ್ಕುಮಾರ್ ಸಮಾಧಿ, ಅದು ಅಪ್ಪು ಅವ್ರದ್ದು. ಇವತ್ತು ಯಾರೂ ಅಷ್ಟೇನಿಲ್ಲ ಜನ. ಬನ್ನಿ ಹೋಗೋಣ. ನಾನು ಯೂಶ್ವಲಿ ಇವತ್ತು ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ದೆ. ಎಷ್ಟೋ ಜನ ಊರ ಕಡೆ ಇರೋರೆಲ್ಲ ಒಂದ್ಸಲಿ ಇವ್ರ ಸಮಾಧಿ ನೋಡಬೇಕು, ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅವ್ರಿಗೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ಆಗಿರಲ್ಲ. ನೋಡಿ ಇಲ್ಲೇ ಅಪ್ಪು ಅವರು ಅಜರಾಮರವಾಗಿ ಮಲಗಿರುವಂಥ ಜಾಗ.
ಆ ಬ್ರಹ್ಮಣ ಕರುಣೆನೇ ಇಲ್ವ ಅಂತ ಸಮ್ಟೈಮ್ಸ್ ಅನಿಸುತ್ತೆ. 46ನೇ ಏಜ್ಗೆ ಅವರೆಲ್ಲ ಮಾಡ್ತಾಯಿದ್ದು ಸಹಾಯ ಆಗಿರ್ಬೋದು ತುಂಬ ಜನಕ್ಕೆ, ಅದೆಲ್ಲ ನೆನಪಾಗುತ್ತಲ್ಲ. ಒಂದು ಮೂವಿ ಅನೌನ್ಸ್ ಆದ್ರೆ ಅದರಿಂದ ತುಂಬ ಜನಕ್ಕೆ ಎಷ್ಟೆಲ್ಲ ಸಹಾಯ ಆಗ್ತಾಯಿತ್ತು ಗೈಸ್. ಅದ್ಬಿಟ್ಟು ಮಾನವೀಯ ಗುಣಗಳು ಎಲ್ಲ ಅಂದರಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡೋದಾಗಿರ್ಬೋದು. ಮಾನವ ಅಂದಮೇಲೆ ಅದೇ ಮೇಯ್ನಾಗಿರೋದು, ಅದಕ್ಕೆಲ್ಲ ಅಪ್ಪು ಎಕ್ಸಾಂಪಲ್ ಆಗಿತ್ತು. ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿತ್ತು.